ಎಲ್ಲ ಬಂಧುಗಳೇ, 2025ರ ವಿಶ್ವವಿಖ್ಯಾತ ದಸರಾ ನಾಡಹಬ್ಬದ ಪ್ರಾರಂಭೋತ್ಸವವನ್ನು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಡನೆ ಈ ದಿನ ಪ್ರಾರಂಭ ಆಗಿದೆ. ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಬಾನು ಮುಸ್ತಾಕ್ರವರು ಉದ್ಘಾಟನೆ ಮಾಡಿ ಸುದೀರ್ಘ ಭಾಷಣವನ್ನು ಮಾಡಿದ್ದಾರೆ. ಈ ದಸರಾ ಕಾರ್ಯಕ್ರಮ ಪ್ರಾರಂಭ ಆಗಕ್ಕೆ ಮುಂಚೆ ಒಂದು ಹೈ ಪವರ್ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಉಸ್ತುವಾರಿ ಸಚಿವರು ಉಪಾಧ್ಯಕ್ಷರು, ನಾವೆಲ್ಲ ಜಿಲ್ಲೆಯ ಚಾಮರಾಜನಗರ, ಮಂಡ್ಯ, ಮೈಸೂರು. ಈಗಾಗಲೇ ದಸರಾ ಉದ್ಘಾಟನೆ ಕೂಡ ಆರಂಭ ಆಗಿದೆ. ನಾವು ಈಗಷ್ಟೇ ಬಾನು ಮುಸ್ತಾಕ್ ಅವರ ಭಾಷಣವನ್ನು ಕೇಳಿದ್ವಿ. ಎಲ್ಲವನ್ನೂ ಕೂಡ ಒಂದು ಕಡೆ ಏನೋ ತೇಲಿಸಿ ಬಿಡುವಂತಹ ಕೆಲಸಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ, ಮತ್ತು ಅವರ ಭಾಷಣದ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ರೆ ಅವರ ಮಾತಿನಲ್ಲಿ ಆದಂತಹ ಬದಲಾವಣೆಗಳಿಗೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸರ್, ಏನು ಹೇಳ್ತೀರಿ? ಅಲ್ಲ, ಬದಲಾವಣೆ ಮನುಷ್ಯ ಪ್ರಕೃತಿಯಲ್ಲೇ ಬದಲಾವಣೆ ಸಹಜ. ಹಾಗೆ ಅವರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಸಂತೋಷ ಏನಂದರೆ, ಒಂದು ಸಾಹಿತ್ಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಯಾಕೆಂದರೆ ದಸರಾ ಉದ್ಘಾಟನೆ ನೆಪದಲ್ಲಿ ಒಂದು ಕವನವನ್ನು ಓದಿದ್ರು. ಸೊ ಒಂಥರ ಸಂತೋಷವಾಯಿತು ಸಾಹಿತಿಗಳಿಗೆ, ನಮಗೆಲ್ಲ. ಕನ್ನಡದ ವಾತಾವರಣ, ಕನ್ನಡದ ಒಂದು ಕವನವನ್ನು ಈ ರೀತಿ ಉದ್ಘಾಟನಾ ಸಮಾರಂಭದಲ್ಲಿ ಹೇಳೋದಿದೆಯಲ್ಲ, ಅದೊಂದು ವಿಶೇಷ. ಎಲ್ರಿಗೂ ಆ ಒಂದು ಇದು ಸಿಗೋದಿಲ್ಲ ಅವಕಾಶ. ಅದನ್ನು ಬಳಸ್ಕೊಂಡಿದ್ದಾರೆ. ಜೊತೆಗೆ ಅವರ ಅನುಭವಗಳನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು, ಮೈಸೂರಿನ ಉರ್ದು ಭಾಷಿಕರು ಕೂಡ ದಸರಾವನ್ನು ಆಚರಿಸ್ತಾರೆ ಅಂತೇಳಿ ಹೇಳಿದ್ರು. ಅದರಲ್ಲೇನು ವಿಶೇಷ ಏನು ಕಾಣಲ್ಲ. ಯಾಕೆಂದರೆ ಮೈಸೂರಿನ ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಅದ್ರಲ್ಲಿ ಭಾಗವಹಿಸಲೇಬೇಕು. ಆಮೇಲೆ ದಸರಾ ಅಂದರೆ ಬರೀ ಧಾರ್ಮಿಕತೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು, ಜನಜೀವನಕ್ಕೆ ಸಂಬಂಧಪಟ್ಟಿದ್ದು. ಯಾಕೆ ನಾನು ದಸರಾವನ್ನು ಬಹಿಷ್ಕರಿಸ್ತೀನಿ ಅಂತ ಮೈಸೂರಿನವ್ರು ಯಾರಾದರೂ ಹೇಳಿದ್ರೆ ಆರ್ಥಿಕವಾಗಿ ಅವ್ರಿಗೆ ನಷ್ಟ ಆಗುತ್ತೆ, ಮೈಸೂರಿಗೇನೂ ಆಗೋದಿಲ್ಲ. ಸೊ ಹೀಗಾಗಿ ಆಮೇಲೆ ಎಲ್ಲ ಜನಾಂಗದವ್ರಿಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶಗಳು ದಸರಾದಲ್ಲಿದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾರೆ. ಅದಕ್ಕೆ ಪ್ರತಿಫಲವನ್ನು, ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ಧಾರ್ಮಿಕವಾಗಿರ್ಬೋದು, ನೆಮ್ಮದಿಯನ್ನು ಅವ್ರು ಪಡ್ಕೊಳ್ತಾರೆ. ಸೊ ಹೀಗಾಗಿ ಅದರಲ್ಲೇನಂಥ ವಿಶೇಷ ಏನಿಲ್ಲ. ಅದನ್ನು ಒತ್ತಿ ಹೇಳುವಂಥ ಅವಶ್ಯಕತೆಯೂ ಇರಲಿಲ್ಲ. ಯಾಕೆಂದರೆ ಮುಸಲ್ಮಾನರೆಲ್ಲ ದಸರಾ ಆಚರಿಸ್ತಾರೆ ಅಂದರೆ ಏನು ದಸರಾ ಎರಡು ಕೊಂಬರಲ್ಲ, ಅಥವಾ ಮುಸಲ್ಮಾನರೆಲ್ಲ ದಸರಾ ಆಚರಿಸೋದಿಲ್ಲ ಅಂದರೆ ದಸರಾದ ಘನತೆ ಕುಂದೋದಿಲ್ಲ. ಅದು ಅನಿವಾರ್ಯ, ಎಲ್ಲರೂ ಆಚರಿಸಲೇಬೇಕು. ಸೊ ಹೀಗಾಗಿ ಅದೊಂದು ವಿಚಾರ. ಮತ್ತು ಇನ್ನೊಂದು, ನಾವು ಆಗಲೇ ಒಂದು ಚರ್ಚೆ ಮಾಡ್ತಾ ಇದ್ದೆ, ವೇದಿಕೆ ಮೇಲೆ ಎಲ್ಲರನ್ನೂ ಕೂರಿಸಿದ್ದಾರೆ ರಾಜಕಾರಣಿಗಳನ್ನ. ಪ್ರೋಟೋಕಾಲ್, ಶಿಷ್ಟಾಚಾರದ ಪ್ರಕಾರ ಮುಖ್ಯಮಂತ್ರಿಗಳು ಇಡೀ ನಾಡ ಹಬ್ಬದ ಆಚರಣೆ ಅವರ ನೇತೃತ್ವದಲ್ಲಿ ನಡೀತದೆ. ಅವರು ಆತಿಥೇಯರು. ಅವರೊಬ್ಬ ಅತಿಥಿಯನ್ನು ಕರೆದಿದ್ದಾರೆ, ಬಾನು ಮುಸ್ತಾಕ್ ಅವರು. ಅವರಿಬ್ಬರು ವೇದಿಕೆ ಮೇಲೆ ಇದ್ದಿದ್ರೆ ಇದು ಸೂಕ್ತ ಆಗ್ತಿತ್ತು. ಇವ್ರು ಎಲ್ಲರನ್ನೂ, ಜಿಲ್ಲಾ ಮಂತ್ರಿಗಳಂತೆ, ಆ ಮಂತ್ರಿ ಅಂತೆ, ಈ ಮಂತ್ರಿ ಅಂತೆ, ಆ ಸಚಿವ, ಇವ್ರು ಯಾರು ಮನೆಯಿಂದ ದುಡ್ಡು ತಂದು ದಸರಾ ಆಚರಿಸ್ತಾ ಇಲ್ಲ, ಅಥವಾ ಇವ್ರು ಯಾರು ಕೂಡ ಗೌರವ ಧನ ಇಲ್ದೇನೆ ಸೇವೆ ಮಾಡ್ತಾ ಇಲ್ಲ. ಎಲ್ರಿಗೂ ಕೂಡ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಅಂದರೆ ಇವರೆಲ್ಲ ಸಂವಿಧಾನದ ಸೇವಕರು, ರಾಜ್ಯದ ಸೇವಕರು. ಇವ್ರನ್ನೆಲ್ಲ ವೇದಿಕೆ ಮೇಲೆ ಕೂರಿಸಿ ಇವ್ರುಗಳಿಗೆಲ್ಲ ಭಾಷಣ ಮಾಡೋದಕ್ಕೆ ಬಿಟ್ಟು ಅದರ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಪ್ರತಿನಿಧಿಯಾಗಿ, ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಅವ್ರು ಭಾಷಣ ಮಾಡ್ತಾರೆ. ಅದು ಸರ್ಕಾರದ ಒಂದು ಧ್ವನಿಯಾಗಿರುತ್ತೆ, ನಾಡಿನ ಜನರ ಧ್ವನಿಯಾಗಿರುತ್ತೆ. ಅತಿಥಿಯಾಗಿ ಬಂದಿದ್ದಾರೆ, ಅವ್ರ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಅಷ್ಟಕ್ಕೆ ಮುಗಿಸ್ಬೋದಿತ್ತು. ಇನ್ನೂ ಒಂದು ವೇಳೆ ವೇದಿಕೆ ಮೇಲೆ ಕೂರಿಸಲೇಬೇಕು ಅನ್ನೋದಾದ್ರೆ ನಿಜವಾಗಿಯೂ ಆ ಮಾವುತರಿದಾರಲ್ಲ, ಈಗ ನೋಡಿ, ಈಗ ಏನು ವೇದಿಕೆ ಮೇಲೆ ಕೂತಿದಾರಲ್ಲ ಗಣ್ಯರು, ಇವ್ರು ಯಾರಿಲ್ಲ ಅಂದ್ರೂ ದಸರಾ ನಡೆಯುತ್ತೆ. ಮತ್ತೆ ಇವ್ರು ಈ ವರ್ಷ ಇರ್ತಾರೆ, ಮುಂದಿನ ವರ್ಷ ಇನ್ನೊಬ್ರು ಬರ್ತಾರೆ. ಆದರೆ ಆ ಮಾವುತರಿದಾರಲ್ಲ, ಆನೆ ಸಣ್ಣದ್ರಿಂದ ಹಿಡಿದು ಅದರ ಜೊತೆ ಬಾಂಧವ್ಯವನ್ನು ಬೆಸ್ಕೊಂಡಿರ್ತಾರೆ. ಪ್ರಾಕೃತಿಕವಾಗಿ ಅವರು ಕೂಡ ಒಂದಾಗಿರ್ತಾರೆ. ಆ ಮಾವುತರುಗಳಿಲ್ಲ ಅಂದ್ರೆ ದಸರಾ ನಡೆಯುತ್ತೆ ಅನ್ನೋ ಹೇಳ್ಬಿಡ್ಲಿ ಯಾರಾದ್ರೂ? ಸಾಧ್ಯನೇ ಇಲ್ಲ ಸರ್. ಆ ಮಾವುತರನ್ನ ಬೇಕಾದ್ರೆ ಪ್ರಾತಿನಿಧಿಕವಾಗಿ ಒಂದೊಂದು ಆನೆಗೆ ಇಬ್ಬಿಬ್ಬರು 3 ಜನನೂ ಇರ್ತಾರೆ. ಅವರ ಒಬ್ಬೊಬ್ಬರನ್ನ ಬೇಕಾದ್ರೆ ವೇದಿಕೆ ಮೇಲೆ ಕರೆದು ಅವ್ರ ಮೂಲಕ ಏನಾದರೂ ಹೇಳಿಸಿದ್ರೆ, ನಿಜವಾಗಿ ಹೇಳ್ತೀನಿ, ಆ ಶ್ರಮಜೀವಿಗಳಿಗೆ, ಆ ಬುಡಕಟ್ಟಿನ ಜನರಿಗೆ, ಯಾಕೆಂದ್ರೆ ದಿನನಿತ್ಯ ಅವ್ರು ಕಾಡಲ್ಲಿ ವಾಸ ಮಾಡೋದು, ಪ್ರಾಣಿಗಳ ಜೊತೆ ಅವ್ರ ವ್ಯವಹಾರ, ಅವ್ರುಗಳಿಂದ ಏನಾದರೂ ಹೇಳಿಸಿದ್ರೆ ವಿಶೇಷವಾಗಿರೋದು. ಆಮೇಲೆ ಅವ್ರು ಇದಕ್ಕೆ ಅರ್ಹರು, ರಾಜಕಾರಣಿಗಳಲ್ಲ, ಅಧಿಕಾರಿಗಳಲ್ಲ. ಇವರೆಲ್ಲರೂ, ನಾನು ಹೇಳ್ತೀನಿ, ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಒಂದು ಹೇಳಿಕೆ ಕೊಟ್ಬಿಡ್ಲಿ, ಈ ದಸರಾ ಬಂದಾಗ 3 ತಿಂಗಳ ಸಂಬಳವನ್ನು, ಯಾವುದೇ ಸೌಲಭ್ಯವನ್ನು ನಾನು ಪಡ್ಕೊಳ್ಳಲ್ಲ, ನಾನು ಸೇವೆ ಸಲ್ಲಿಸ್ತೀನಿ ಕಮಿಟಿಗಳಲ್ಲಿ ಅಂತ ಹೇಳ್ಬಿಡ್ಲಿ. ಆಗ ಅವ್ರನ್ನ ಕರೆಸ್ಬೋದು. ಇಲ್ಲೇನಾಗಿದೆ, ದುಡ್ಡು ತೊಗೊಳ್ತಾ ಇರ್ತಾರೆ, ಇಲ್ಲಿ ಬಂದು ಗೌರವವನ್ನು ಪಡ್ಕೊಳ್ತಾರೆ. ದುಡಿಯೋರು
ಅವ್ರಿಗೇನು ಇರಲ್ಲ, ಅವ್ರಿಗೇನೋ ಒಂಚೂರು ನಾಮಕಾವಸ್ಥೆ ಬಂದಿದ್ದಕ್ಕೆ ಹೋಗಿದ್ದಕ್ಕೆ ಒಂದು TAD ಅಂತ ಕೊಟ್ಬಿಡ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ದಸರಾ ಸಂದರ್ಭದಲ್ಲಿ ಗಣ್ಯರನ್ನು, ಅದು ರಾಜ್ಯ ಸರ್ಕಾರದ ಆಸಕ್ತಿ, ಅವ್ರು ಯಾರನ್ನು ಬೇಕಾದ್ರೂ ಕರಿಬೋದು. ಜೊತೆಗೆ ಅದಕ್ಕೋಸ್ಕರ ತಮ್ಮ ಪ್ರಾಣದ ಹಂಗನ್ನು, ಯಾಕೆಂದ್ರೆ ಮಾವುತರು ಪ್ರಾಣದ ಹಂಗನ್ನು ತೊರೆದು ಕೆಲಸ ಮಾಡ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇಡೀ ದಸರಾ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅಂಥವ್ರನ್ನ ಗೌರವಿಸುವಂಥ ಒಂದು ಪರಂಪರೆ ದಸರಾದಲ್ಲಿ ಬರಲಿ ಅಂತ ಹೇಳಿ ನಾನು ನಮ್ಮ ಗ್ಯಾರಂಟಿ TV ಮೂಲಕ ನಾಡಿನ ಜನರ ಮೂಲಕ ಒತ್ತಾಯ ಮಾಡ್ತಿದ್ದೀನಿ. ಇದು ಒತ್ತಾಯ ಇದು. ಯಾಕೆಂದರೆ ಪ್ರತಿ ಸಾರಿ ನೀವು ಯಾವುದೇ ಸರ್ಕಾರಿ ಕಾರ್ಯಕ್ರಮ ನೋಡಿ, ಹಾಗೆ ನೋಡಿ, ಈಗ ಜನವರಿ 26 ರಿಪಬ್ಲಿಕನ್ ಡೇ ನಡೆಯುತ್ತೆ. ರಾಷ್ಟ್ರಪತಿಗಳು ಬೇರೆ ದೇಶದ ಗಣ್ಯರು ಕರೆದಿರ್ತಾರೆ. ಇಬ್ಬರೇ ತಾನೇ ಅಲ್ಲಿರೋದು. ಇಡೀ ಕ್ಯಾಬಿನೆಟ್ ಸಚಿವರನ್ನ, ಇಡೀ ಅಧಿಕಾರಿಗಳನ್ನ ಎಲ್ಲರನ್ನೂ ಕೂರಿಸ್ಕೊಂತಾರೆ ಅವರು. ಸೊ ಹೀಗಾಗಿ ಒಂದು ಶಿಷ್ಟಾಚಾರ ಅನ್ನೋದನ್ನ ಬದಲಾವಣೆ ಮಾಡಬೇಕು. ದಯವಿಟ್ಟು ಈ ಮಹನೀಯರನ್ನೆಲ್ಲ ಮುಂದೆ ಕೂರಿಸಿ, ಒಳ್ಳೆ ಸೋಫಾ ಹಾಕಿ ಮುಂದೆ ಕೂರಿಸಿ ಅವ್ರಿಗೆಲ್ಲ ಮಾಡಿಕೊಡಿ. ಅವ್ರಿಗೂ ಈ ದಸರಾಗೂ ಸಂಬಂಧವೇ ಇಲ್ಲ ನನ್ನ ಪ್ರಕಾರ. ಅವ್ರವ್ರ ಇಲಾಖೆನೆಲ್ಲ ಅವ್ರವ್ರು ಇದು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅದೊಂದು ತಪ್ಪು ಅಂತ ಹೇಳ್ತಾ, ಮತ್ತೆ ಇಲ್ಲಿ ನಿಜವಾಗಿ ಹೇಳ್ತೀನಿ, ಈ ಪರಂಪರೆ ಇದೆಯಲ್ಲ ಎಲ್ಲರನ್ನ ಒಳಗೊಂಡಂಥ ಪರಂಪರೆ. ದಸರಾ ತನ್ನನ್ನು ತಾನೇ ಪ್ಯೂರಿಫೈ ಮಾಡ್ಕೊಂಡಿದೆ. ಇದೊಂಥರ ನದಿ, ಹರಿಯುವ ನದಿ ಇದ್ದಾಗೆ. ಹರಿಯುವ ನದಿ ತನ್ನನ್ನು ತಾನೇ ಶುದ್ಧೀಕರಣಗೊಳಿಸ್ಕೊಳ್ತಾ ಇರುತ್ತೆ. ಹಾಗೆ ಬೆಳೆಯುವ ಮನುಷ್ಯನು ಕೂಡ ಬೆಳೀತಾ ಬೆಳೀತಾ ಕಲಿತಾ ಹೋಗ್ತಾನೆ. ಆ ಒಂದು ನೈಸರ್ಗಿಕವಾದಂಥ ಕ್ರಿಯೆಯನ್ನು ನಾವು ಇಲ್ಲಿ ದಸರಾದಲ್ಲಿ ಕಾಣ್ತೇವೆ. ದಸರಾ ಪ್ರತಿ ಸಾರಿ ಬದಲಾಗ್ತಾನೆ ಇರುತ್ತೆ. ಆಮೇಲೆ ಹೊಸ ಹೊಸ ಥರ, ಇದೇನು ಹೋದ ವರ್ಷದ್ದೇ ಈ ವರ್ಷ ಅನ್ನೋ ಆಗಿಲ್ಲ, ಅದು ಪ್ರತಿ ಸಾರಿ ನೋಡಿ. ಈ ಸಾರಿ ನನಗೊಂದು ಸಂತೋಷ ಆಗಿದೆ ಅಂದರೆ ದಸರಾದಲ್ಲಿ ಆ ಭೀಮ ಅನ್ನುವಂಥ ಆನೆ ಬಹುಶಃ ನಾಗರಿಕರಿಗೆ ಕೊಟ್ಟಷ್ಟು ಖುಷಿಯನ್ನು ಬಹುಶಃ ಯಾವ ದಸರಾನೂ ಕೊಟ್ಟಿಲ್ಲ. ಅದರಲ್ಲೂ ಶಾಲಾ ಮಕ್ಕಳುಗಳಿಂದ ಹಿಡಿದು ಪ್ರತಿಯೊಬ್ಬರು ಸುಮ್ಮನೆ ಹೆಸರು ಕರೆದು ಸಾಕು, ಭೀಮಾ ಅಂದ್ರೆ ಸಾಕು, ಅದು ಸೊಂಡ್ಲೆತ್ತೋದು ಮತ್ತೆ ಆ ನೀರನ್ನ ಚಿಮ್ಸೋದು. ಜನರಿಗೆ ಇದು ಬೇಕಾಗಿರೋದು. ಆ ಕ್ಷಣದಲ್ಲಿ ಅವರು ಕಷ್ಟ ಸುಖನೆಲ್ಲ ಮರೀತಾರೆ. ಮತ್ತೆ 2025 ದಸರಾದ ವಿಶೇಷ ಏನಂದ್ರೆ ಭೀಮ ಮತ್ತು ಆನೆಗಳು ಜನರನ್ನ ರಂಜಿಸಿದ್ದು ಅಂತ ನಾವು ಇತಿಹಾಸಕಾರರು ದಾಖಲು ಮಾಡಬಹುದು. ಖಂಡಿತವಾಗಿಯೂ